ವೇದಿಕೆ ಮೇಲೆ ಸಾನ್ನಿಧ್ಯರಾಗಿರುವ ಗೊಳಸಾರದ ಅಭಿನವ ಪುಂಡಲಿಂಗ ಮಹಾರಾಜರು ಕೂಡ ಭಕ್ತಿಯಿಂದ ಶರಣಾರ್ಥಿಗಳನ್ನ ಹೇಳಿ, ಮುಮ್ಮೆಟ್ಟಿಗುಡ್ಡದ ಒಡೆಯ ಅಮೋಘ ಸಿದ್ದೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳಾಗಿರತಕ್ಕಂಥ ಅಮ್ಮಗೊಂಡ ಮಹಾರಾಜರು ಕೂಡ ಭಕ್ತಿಯ ಶರಣಾರ್ಥಿಗಳು. ಅದೇ ತರನಾಗಿ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಜಾರಗೀರ್ ಅವರ ಆದಿಯಾಗಿ ಈ ಪತ್ರಿಕಾ ಇದೇ ಆಗಸ್ಟ್ 23ನೇ ತಾರೀಕಿನಂದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗೋಣ ಅನ್ನೋ ಉದ್ದೇಶಕ್ಕಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ವಿ. ರಾಯಣ್ಣ ಉತ್ಸವ ಸಮಿತಿ, ಸಂಗೊಳ್ಳಿ ರಾಯಣ್ಣ ಉತ್ಸವ ಸಮಿತಿ ವಿಶೇಷವಾಗಿ ಒಂದು ಯುವಕರ ತಂಡವನ್ನು ಕಟ್ಟಿಕೊಂಡು ಬಹುತೇಕ ಎಲ್ಲ ತಾಲೂಕುಗಳಿಗೂ ಎಲ್ಲ ಜಿಲ್ಲೆಗಳಿಗೂ ಒಂದು ಭೇಟಿಯನ್ನು ಕೊಟ್ಟು ಎಲ್ಲ ಯುವಕರುಗಳನ್ನು ಸಂಘಟನಾ ಮಾಡಿಕೊಂಡು ಒಂದು ವಿಶೇಷವಾಗಿರತಕ್ಕಂಥ ನಾಡಿನಲ್ಲೇ ಆ ರಾಯಣ್ಣ ಅಂದಾಕ್ಷಣ ಎಲ್ಲರ ಯುವಕರ ಮೈ ಮನವು ಕೂಡ ರೋಮಾಂಚನ ಆಗುವಂತ ಒಂದು ದಿವ್ಯ ಶಕ್ತಿ ಇರತಕ್ಕಂಥ ಪುಣ್ಯಾತ್ಮ. ನಾವೆಲ್ಲರೂ ಕೂಡ ಆತನ ಇತಿಹಾಸವನ್ನ ಪ್ರತಿಯೊಬ್ಬರು ಕೂಡ ಅರ್ಥಕೊಂಡಿರ್ತಕ್ಕಂಥವ್ರು. ಇವತ್ತಿನ ಯುವ ಪೀಳಿಗೆಗೆ ಅಂತ ಪುಣ್ಯಾತ್ಮನ ಇತಿಹಾಸ, ಅಂತ ಪುಣ್ಯಾತ್ಮನ ಯಶೋಗಾಥೆಯನ್ನ ಹೇಳುವಂತದ್ದು ಬಹಳ ಅವಶ್ಯಕತೆ ಇರೋ ಕಾರಣಕ್ಕಾಗಿ ಆತನಲ್ಲಿರ್ತಕ್ಕಂಥ ದೇಶ ಪ್ರೇಮ, ಆತನಲ್ಲಿರ್ತಕ್ಕಂಥ ಒಂದು ಶೌರ್ಯ, ಆತನಲ್ಲಿರ್ತಕ್ಕಂಥ ಎಲ್ಲರನ್ನೂ ಪ್ರೀತಿಸುವಂತ ಮನೋಭಾವ ಎಲ್ಲ ಯುವಕರ ಮೇಲೆ ಕೂಡ ಬರಲಿ ಅನ್ನುವಂತ ಉದ್ದೇಶಕ್ಕಾಗಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಮುನ್ನೋಟ ಆಗ್ಲಿಕ್ಕತ್ತಿದ್ದೀವಿ. ಈ ಕಾರ್ಯಕ್ರಮದ ರೂಪುರೇಷೆಗಳು ಬಂದ್ಬಿಟ್ಟು ವಿಜಯಪುರದ ಐತಿಹಾಸಿಕ ದೇವಸ್ಥಾನ ಆಗಿರತಕ್ಕಂಥ ಸಿದ್ದೇಶ್ವರ ದೇವಸ್ಥಾನದಿಂದ ಆಗಸ್ಟ್ 23ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ ಒಂದು ವಿಜೃಂಭಣೆ ಆಗಿರತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ 12 ಫೀಟ್ ಎತ್ತರದ ರಾಜಗಂಭೀರವಾಗಿ ನಿಂತಿರತಕ್ಕಂತಹ ಆ ಪುಣ್ಯಾತ್ಮನ ಮೂರ್ತಿ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ಸಾವಿರಾರು ಯುವಕರ ಜೊತೆಗೆ ಆ ಸಿದ್ದೇಶ್ವರ ದೇವಸ್ಥಾನದ ಮೆರವಣಿಗೆ ಆರಂಭ ಆಗ್ತೈತಿ. ಅದ್ರ ವಿವರಣೆಯನ್ನ ಸಮಿತಿ ಅಧ್ಯಕ್ಷರು ಹೇಳ್ತಾರೆ. ಆದ್ರೆ ರಾಯಣ್ಣನ ಜಾತ್ರೆ ಮಾಡ್ಬೇಕಾಗಿತ್ತು ಅಂತಂದ್ರೆ ಒಂದು ಸಂಕಲ್ಪ ಐತೆ ನಮ್ಮೆಲ್ಲರದ್ದು ಕೂಡ. ಹೆಂಗ ಸಂಕಲ್ಪ ಅಂತ ಕೇಳಿದ್ರೆ, ಕಳೆದ ಬಾರಿ ಈ ತಂಡವನ್ನ ಕಟ್ಕೊಂಡು ಆ ನಂದಗಡದ ಪುಣ್ಯ ಭೂಮಿಗೆ ಹೋಗಿ ಅಲ್ಲಿ ಒಂದು ಮಹಾರುದ್ರಾಭಿಷೇಕ ಮಾಡಿ ಒಂದು ಸಂಕಲ್ಪವನ್ನು ಮಾಡಿ ಬರ್ತೀವಿ. ಎಂತ ಸಂಕಲ್ಪ ಅಂತಂದ್ರೆ ಎಲ್ಲ ಯುವಕರುಗಳು ಕೂಡ ಸದೃಢ ಆಗ್ಬೇಕಾಗಿದೆ, ಎಲ್ಲ ಯುವಕರು ಕೂಡ ಸಂಘಟಿತರಾಗಬೇಕಾಗಿದೆ. ಮತ್ತೊಂದು ಮಗದೊಂದು ಎಲ್ಲ ವಿಷಯಗಳಿಗೆ ಅವರು ಯುವಕರುಗಳನ್ನ ಬಳಸ್ಕೊಂತಾರೆ. ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಅವ್ರ ಮಾತು ಹೇಳಿದ್ರಂತ, ಎಲ್ಲರೂ ಕೂಡ ಅರ್ಥಗಳಂತ ಮಾತು ಏನಂತ ಕೇಳಿದ್ರೆ, ಕಲ್ಲಿನ ಪರ್ವತವನ್ನ ಕುಟ್ಟಿ ಪುಡಿ ಮಾಡುವಂತ ಶಕ್ತಿ ಯಾರಾದ್ರ ಕೇಳಿದ್ರೆ ಆ ಯುವಕರ ಕೈಯೊಳಗೈತಿ. ಅಂತ ಯುವಕರನ್ನ ಮತ್ಯಾವುದೋ ಇದಕ್ಕೆ ಹೋಗೋದಕ್ಕಿಂತ ಆ ಪುಣ್ಯಾತ್ಮ ರಾಯಣ್ಣ ವೀರ ಧೀರ ಶೂರನಾಗಿರ್ತಕ್ಕಂಥ ರಾಯಣ್ಣನ ಹೆಸರ ಮೇಲೆ ಎಲ್ಲ ಯುವಕರುಗಳನ್ನ ಸಂಘಟನಾ ಮಾಡೋಣ. ಆ ಎಲ್ಲ ಯುವಕರಿಗೂ ಕೂಡ ಒಂದು ಉತ್ತಮವಾಗಿರತಕ್ಕಂಥ ಮಾರ್ಗದರ್ಶನ ದಾರಿಯನ್ನು ತಿಳಿಸಿಕೊಡೋಣ ಅಂತ ಉದ್ದೇಶಕ್ಕಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನೊಂದು ವಿಶೇಷವಾಗಿ ಆ ರಾಯಣ್ಣನ ಮೂಲ ನೆಲೆ ಇದು ವಿಜಯಪುರ ಜಿಲ್ಲೆ ಅನ್ನುವಂಥದ್ದು ನಮಗೆ ಇತ್ತೀಚೆಗೆ ನಮ್ಮೆಲ್ಲರಿಗೂ ಕೂಡ ಅರಿವಾಯ್ತು. ಯಾಕಂತ ಕೇಳಿದ್ರೆ ಆ ಪುಣ್ಯಾತ್ಮ ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಆತನನ್ನ ನೇಣಿಗೆ ಹಾಕಿ ಅಲ್ಲಿ ಸಮಾಧಿ ಮಾಡಿದ್ರು ಕೂಡ ಕೆಲವೊಂದಿಷ್ಟು ಅವರ ಪೂರ್ವಿಕರು ಇರತಕ್ಕಂತ ಕುರುಹುಗಳು ಅದೇ ವಿಜಯಪುರ ಜಿಲ್ಲೆಯ ರೂಗಿ ಅನ್ನುವಂತ ಹಿರೇರೂಗಿ ಅನ್ನುವಂತ ಗ್ರಾಮದಲ್ಲಿ ಅವ್ರ ಪೂರ್ವಿಕರು ಇದ್ರು ಅನ್ನುವಂತ ಪುರಾವೆಗಳು ನಮ್ಗೆ ಸಿಕ್ಕಾಗ ಬಹಳ ಆನಂದ ಅನಿಸ್ತು, ಬಹಳ ಖುಷಿ ಅನಿಸ್ತು. ನಮ್ಮ ಜಿಲ್ಲೆಯವನೇ ಆಗಿರತಕ್ಕಂಥವನ್ನೆಲ್ಲ ರಾಯಣ್ಣ ಅನ್ನುವಂತ ಭಾವ ಇಟ್ಟುಕೊಂಡು ಕೇವಲ ರಾಯಣ್ಣನ ಜಯಂತಿಯನ್ನಷ್ಟ ಮಾಡೋದು ಬೇಡ. ಯಾಕಂದ್ರೆ ಪ್ರತಿ ಹಳ್ಳಿಗಳಲ್ಲಿ ರಾಯಣ್ಣನ ಜಯಂತಿ ಮಾಡ್ತಾರ, ತಾಲೂಕುಗಳಲ್ಲಿ ಮಾಡ್ತಾರ, ಜಿಲ್ಲೆಗಳಲ್ಲಿ ಮಾಡ್ತಾರ. ಅಷ್ಟೇ ಅಲ್ಲದೆ ಸರ್ಕಾರ ಮಟ್ಟದಲ್ಲಿ ಕೂಡ ಆ ರಾಯಣ್ಣನ ಜಯಂತ್ಯೋತ್ಸವಗಳನ್ನ ಮಾಡ್ತಾರ. ಆದ್ರೆ ವಿಶೇಷವಾಗಿ ರಾಯಣ್ಣನ ಜಾತ್ರೆಯನ್ನ ಮಾಡೋಣ ಅನ್ನುವಂತ ಒಂದು ಸಂಕಲ್ಪ ಬರ್ತೈತಿ. ಯಾಕಂತ ಕೇಳಿದ್ರೆ ನಾವೆಲ್ಲರೂ ಕೂಡ ದೇವ ಆರಾಧಕರಾಗಿರ್ತಕ್ಕಂಥವ್ರು. ಈ ಭವ್ಯ ಭಾರತ ದೇಶ ಏನಂತ ಕೇಳಿದ್ರೆ ದೇವರಗಳನ್ನ, ಆ ಪವಾಡ ಪುರುಷರಗಳನ್ನ ನಾವೆಲ್ಲರೂ ಕೂಡ ಆತ್ಮೀಯವಾಗಿ ಭಕ್ತಿ ಭಾವದಿಂದ ಕಾಣುವಂತವ್ರು. ರಾಯಣ್ಣನ ಕ್ಷೇತ್ರಕ್ಕೆ ಹೋದಾಗ, ರಾಯಣ್ಣನ ಸಮಾಜ ಸ್ಥಳಕ್ಕೆ ಹೋದಾಗ ಭಕ್ತಿ ಭಾವ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಎದ್ದು ಬರ್ತೈತಿ. ಯಾಕಂತ ಕೇಳಿದ್ರೆ ಅಲ್ಲೊಂದು ಏನೋ ಪಾಸಿಟಿವ್ ಎನರ್ಜಿ ಐತೆ ಅನ್ನುವಂಥ ಭಾವ ಎಲ್ಲ ಯುವಕರೊಳಗೆ ಕೂಡ ಅದ. ಬಹುತೇಕ ಅಲ್ಲೆಲ್ಲ ಜನ ತಾಯಂದ್ರು ತೊಟ್ಟಿಲಗಳನ್ನ ಕಟ್ಟಿರ್ತಾರೆ. ಯಾಕೆ ತೊಟ್ಟಿಲ ಕಟ್ಟಿರ್ತಾರೆ ಅಂದ್ರೆ ಆ ರಾಯಣ್ಣನ ಕ್ಷೇತ್ರಕ್ಕೆ ಹೋಗಿ ತೊಟ್ಟಿಲ ಕಟ್ಟಿ ಬಂದ್ರ ವರ್ಷ ತುಂಬೋದ್ರೊಳಗೆ ಅಂತ ವೀರ ಧೀರ ಮಕ್ಕಳು ನಮಗೆ ಹುಡ್ತಾವ ಅನ್ನೋಂಥ ಭಾವವನ್ನು ಇಟ್ಕೊಂಡು ಭಕ್ತಿಯ ಭಾವದಿಂದ ಆ ರಾಯಣ್ಣ ಕಾಣ್ಲಿಕ್ಕತ್ತಿದಾರಲ್ಲ. ಹಾಗಾಗಿ ರಾಯಣ್ಣ ಕೇವಲ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಷ್ಟೇ ಅಲ್ಲ, ಕೇವಲ ಒಬ್ಬ ಮಹಾತ್ಮನಷ್ಟೇ ಅಲ್ಲ, ರಾಯಣ್ಣನೊಬ್ಬ ದೈವ ಭಕ್ತನದನ, ದೈವಿ ಸಂಭೂತನದನ ಅನ್ನುವಂಥ ಭಾವ ಜನರಲ್ಲಿ ಬರಲು ಅನ್ನುವಂಥ ಉದ್ದೇಶಕ್ಕಾಗಿ ಆ ರಾಯಣ್ಣನ ವಿಶೇಷವಾಗಿರತಕ್ಕಂಥ ಜಾತ್ರೆಯನ್ನ ನಾವು ಆಯೋಜನೆ ಮಾಡಿದ್ವಿ. ಅದರ ಮುಂದಿನ ವಿವರಣೆಯನ್ನ ನಮ್ಮ ಮೋಹನ್ ಸರ್ ಮೇಟಿ ಅವರು ಹೇಳ್ತಾರೆ. ಇಲ್ಲಿಯ ರೂಗಿ ಅಂತ ನಾನು ಹೇಳಿದೆ, ರೂಗಿ ಹೋಗಿ ಅಲ್ಲಿ ಅವ್ರು ಬೆಳಗಾವಿಯಲ್ಲಿ ಅವ್ರ ಹಿರಿಯರು ನಿಂತಾಗ ರೋಗಣ್ಣವರು ಅಂತ ಕನ್ವರ್ಟ್ ಆಗಿದ್ದು ಇತಿಹಾಸದಲ್ಲಿ ಅವ್ರು ಬರೆದಿದ್ರು. ಅವ್ರನ್ನ ಕರೆಸಿ ಸಾಧ್ಯ ಆದಷ್ಟು ಅವರಿಂದಲೂ ಕೂಡ ಜನರಿಗೆ ಅವ್ರ ಇತಿಹಾಸದ ಅರಿವಾಗ್ಲಿ, ಅವ್ರು ಸಂಶೋಧನೆ ಮಾಡಿ ಇಟ್ಕೊಂಡಿದ್ದಾರೆ, ಪುಸ್ತಕಗಳನ್ನ ಇಟ್ಕೊಂಡಾರ. ಅವರಿಂದ ಪುಸ್ತಕಗಳನ್ನು ಕೂಡ ಅಲ್ಲಿ ಬಂದಿರತಕ್ಕಂತ ಜನರಿಗೆ ಆಗಿರ್ಬೋದು, ಗೆಸ್ಟ್ ಗಳಿಗೆ ಕೊಡುವಂತ ಕೆಲಸ ಮಾಡಿರ್ತೀವಿ. ಅದು ಇಲ್ಲಿ ಹತ್ತಿರಕ್ಕೆ ಆಗ್ತಾನಂತ ಬರ್ತಲ್ಲ. ರಾಜಕೀಯೇತರ ಅನ್ನೋದಕ್ಕಿಂತ ಆಕ್ಟಿವ್ ಆಗಿ ಏನ್ MLA MP ಮಿನಿಸ್ಟರ್ ಇದಾರಲ್ಲ ಇವ್ರನ್ನ ಕರೆದಿಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಈಗ ಏನಾಗ್ತಾರ ಅಲ್ಲಲ್ಲ ಸರ್, ನಾನು ಹೇಳ್ತಿರೋದು ಈಗ ಪ್ರತಿಯೊಬ್ರು ಕೂಡ ಅವ್ರವ್ರ ಪಕ್ಷದಾಗ ಅವ್ರ ವೈಯಕ್ತಿಕ ಅವರು ಗುರುತಿಸ್ಕೊಂಡಿರ್ತಾರ. ಆದ್ರೆ ನಾವು ರಾಜಕೀಯೇತರ ಅನ್ನೋ ಕಾರಣ ಏನಂತಂದ್ರೆ MLA MP ಮಿನಿಸ್ಟರ್ ಇವ್ರು ಇಲ್ದೇ ಇರೋರನ್ನ ಕರೆದಿರೋದು ಅಂತ ನಾನು ಹೇಳ್ತೇನೆ. ಒಂದೇ ಪಕ್ಷ
ಏನ್ ಸರ್ ಏನ್ ಸರ್ ಸರ್ ನೀವು ಸಾಮಾನ್ಯವಾಗಿ ನಾವು ಹೇಳಿದಂತ ಹೆಸರನ್ನ ಗುರುತಿಸಿರಬಹುದು ಸರ್. ರಾಜ್ಯ ನಾಯಕರು ಮತ್ತು ಎಲ್ಲ ಸಾರ್ವಜನಿಕರು ಬಂದು ಇದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದೊಂದು ಪಕ್ಷಾತೀತವಾದ ಮತ್ತು ಜಾತ್ಯತೀತವಾದ ನಿಲುವನ್ನು ಹೊಂದಿದ, ದೇಶಭಕ್ತಿ ಮತ್ತು ನಾಡ ಭಕ್ತಿಯ ಮಿಡಿತವನ್ನು ಹೊಂದಿದ ಸಮಾನ ಮನಸ್ಸುಗಳೆಲ್ಲ ಸೇರಿ ಮಾಡಿದ ಕಾರ್ಯಕ್ರಮ ಇದಾಗಿದ್ದು, ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬಂದು ಮಹಿಳಾ ಸಬಲೀಕರಣ ಕುರಿತಾಗಿ ನಮ್ಮೆಲ್ಲ ಯುವಕರಿಗೆ ಒಂದು ಸಂದೇಶವನ್ನು ನೀಡಲಿದ್ದಾರೆ. ಅದರ ಜೊತೆಗೆ BMTC ಉಪಾಧ್ಯಕ್ಷರಾದ ಸಹೋದರ ನಿಕೇತರಾಜ್ ಮೌರ್ಯರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಕೂಡ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಮತ್ತು ಸಮಾಜ ಸಂಘಟನೆ ವಿಷಯವಾಗಿ ಮಾತನಾಡಲಿದ್ದಾರೆ. ಅದರ ಜೊತೆಗೆ ಹಾಸನ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಆನೇಕಲ್ ದೊಡ್ಡಯ್ಯರವರು ಬಂದು ಅಹಿಂದ ಸಂಘಟನೆ ಮತ್ತು ರಾಜಕೀಯ ಸವಾಲುಗಳ ಕುರಿತಾಗಿ ಅವರು ಕೂಡ ಮಾತನಾಡಲಿದ್ದಾರೆ. ಅದರ ಜೊತೆಗೆ ಧಾರವಾಡ MP ಅಭ್ಯರ್ಥಿ ಆದಂತ ವಿನೋದ್ ಅಸೂಟಿಯರವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯುವಕರನ್ನು ಉದ್ದೇಶಿಸಿ ಅವರು ಕೂಡ ಮಾತನಾಡಲಿದ್ದಾರೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಹೋದರ ಚಂದ್ರಶೇಖರ್ ನುಗ್ಲಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮುದಾಯದಲ್ಲಿ ಶಿಕ್ಷಣ ಪಾತ್ರ ಮತ್ತು ಇತರೆ ವಿಷಯಗಳ ಕುರಿತು ಅವರು ಕೂಡ ಚರ್ಚಿಸಲಿದ್ದಾರೆ. ಅದರ ಜೊತೆಗೆ ವಿಜಯನಗರ ಜಿಲ್ಲೆಯಿಂದ ರಶ್ಮಿ ರಾಜಶೇಖರ್ ಹಿಟ್ನಾಳ್ ಅವರು ಭಾಗವಹಿಸಿ ಮಹಿಳೆ ಮತ್ತು ರಾಜಕಾರಣ ವಿಷಯವಾಗಿ ಅವರು ಕೂಡ ಮಾತನಾಡಲಿದ್ದಾರೆ. ಅದರ ಜೊತೆಗೆ ಇನ್ನೂ ಹಲವಾರು ವಿನಯ್ ಕುಮಾರ್ ಜೀಬಿರೋ ಅಂದ್ರೆ ರಾಜ್ಯದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ KS ಮತ್ತು IAS ತರಬೇತಿ ನೀಡ್ತಿರ್ತಕ್ಕಂತ ಇನ್ಸೈಟ್ಸ್ ಅಕಾಡೆಮಿ ಅನ್ನೋ ಒಂದು ಅಕಾಡೆಮಿ ಅಧ್ಯಕ್ಷರಾದ ವಿನಯ್ ಕುಮಾರ್ ಜೀಬಿರವರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತಾಗಿ ಮತ್ತು ಇತರೆ ವಿಷಯಗಳ ಕುರಿತಾಗಿ ಅವರು ಕೂಡ ಮಾತನಾಡಲಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಮೊಗ್ಗ ಜಿಲ್ಲೆಯ ಯುವ ನಾಯಕರಾದ ಸಹೋದರ KE ಕಾಂತೇಶ್ ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಕೂಡ ಯುವಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದರ ಜೊತೆಗೆ ಇನ್ನೂ ಹಲವಾರು ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇದು ಸಂಪೂರ್ಣವಾಗಿ ವೃತ್ತಿಪರ ರಾಜಕಾರಣಿಗಳಿಂದ ಬರ್ತಾದ ಮತ್ತು ಪಕ್ಷಗಳಿಂದ ಬರ್ತಾದ ಎಲ್ಲಾ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯನ್ನು ಹೊಂದಿದಂತ ರಾಯಣ್ಣನ ಅಭಿಮಾನವನ್ನು ಕುರಿತು ಅಭಿಮಾನ ಪಡುವಂತ ಯುವ ಮನಸ್ಸುಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ತಮ್ಮೆಲ್ಲ ಮುದ್ರಣ ಮತ್ತು ದೃಶ್ಯ ಮಾಧ್ಯಮದ ತಮ್ಮೆಲ್ಲ ಮಿತ್ರರ ಪರವಾಗಿ ಈ ಮಾಧ್ಯಮದ ಪರವಾಗಿ ಎಲ್ಲಾ ರಾಜ್ಯದ ಸಾರ್ವಜನಿಕರನ್ನ ಈ ಕಾರ್ಯಕ್ರಮಕ್ಕೆ ತಮ್ಮ ಮಾಧ್ಯಮದ ಮೂಲಕ ಆಹ್ವಾನಿಸುತ್ತೇವೆ. ತಮ್ಮೆಲ್ಲರ ಸಹಕಾರಿ ಇರಲಿ ಸರ್. ಇವತ್ತು ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿದೆ. ಸಾಹಿತ್ಯವನ್ನ ವಹಿಸಿರುವಂತ ಗೊಳಸಾರದ ಪುಂಡ್ಲಿಂಗೇಶ್ವರ ಮಹಾಸ್ವಾಮಿಗಳು, ಮಹಾರಾಯರು, ಮಮ್ಮಟಗುಡ್ಡ ಜಾಲಗೇರಿಯ ನಮ್ಮ ಕಮಗೊಂಡ ಮಹಾರಾಯರು ಆದಂತ ಪ್ರಕಾಶ್ ಜಾಲಗೇರಿ ಅವರು, ಪದಾಧಿಕಾರಿಗಳಾದಂತ ಮೋಹನ್ ಮೇಟಿ, ರಾಹುಲ್ ಔರಂಗಾಬಾದ್ ಅವರು,